14ನೇ ಆರೋಪಿ ಪ್ರದೋಷ ಅರ್ಜಿಯ ವಿಚಾರಣೆ ಈಗ ಆರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಪ್ರದೋಷ ಅರ್ಜಿಯ ವಿಚಾರಣೆಯ ಆದೇಶ ಈಗ ಹೊರಬೀಳುತ್ತೆ. ಕೊಲೆ ಆರೋಪಿ ದರ್ಶನ್ಗೆ ಈಗ ಢವಢವ ಶುರುವಾಗ್ತಾ ಇದೆ. ಪ್ರದೋಷ ಅರ್ಜಿಯ ಪುರಸ್ಕಾರ ಆಗತ್ತೋ ಅಥವಾ ತಿರಸ್ಕಾರ ಆಗತ್ತೋ ಅನ್ನುವಂಥ ಕುತೂಹಲ ಸಹಜವಾಗಿ ಇರಬಹುದು. ಸಿಸಿಎಚ್ 59ನೇ ಮಾಫಿ ಸಾಕ್ಷಿಯ ಅರ್ಜಿಯ ವಿಚಾರಣೆ 3 ಗಂಟೆಗೆ ಶುರುವಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ಆರಂಭ ಆಗ್ತಾ ಇದ್ದಂಗೆ ದರ್ಶನ್ ಅವರ ಎದೆಯಲ್ಲಿ ಢವಢವ ಅಂತೂ ಶುರು ಆಗೋದು ಫಿಕ್ಸು. ನಿನ್ನೆಯಿಂದ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲಂತೆ ನಟ ದರ್ಶನ್. ಏನಾಗುತ್ತೋ ಏನೋ ಅನ್ನುವಂಥ ಆತಂಕದಲ್ಲಿ ದರ್ಶನ್ ಅವರಿದ್ದಾರೆ. ಎಷ್ಟು ವರ್ಷಗಳ ಕಾಲ ಜೊತೆಯಲ್ಲಿದ್ದು ಈಗ ಇದ್ದಕ್ಕಿದ್ದ ಹಾಗೆ ನಡೆದಿರೋದೆಲ್ಲವನ್ನು ಸತ್ಯವನ್ನು ಹೇಳ್ತೀನಿ ಅಂತ ಬಂದಿರುವಂಥ ಪ್ರದೋಷ್ ಮಾಫಿ ಸಾಕ್ಷಿ ಪ್ರದೋಷ್ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ಜೈಲಿನಲ್ಲಿ ನಟ ದರ್ಶನ್ ಮತ್ತೆ ಪವಿತ್ರ ಗೌಡಗೆ ಫುಲ್ ಟೆನ್ಷನ್ನಿಗೂ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರು. 6 ಆರೋಪಿಗಳ ಹಿಂದೆ ನಟ ದರ್ಶನ್ ಕುಳಿತಿದ್ರು. ಪ್ರದೋಷ್ ಸಲ್ಲಿಸಿದ ಅರ್ಜಿಯ ಅಂಶವನ್ನು ತಿಳಿದು ದರ್ಶನ್ಗೆ ಶಾಕ್ ಎದುರಾಗಿದೆ. ತಮ್ಮ ವಕೀಲರ ಮೂಲಕ ಮಾಹಿತಿಯನ್ನು ಪಡೆದಿದ್ದಾರಂತೆ ನಟ ದರ್ಶನ್. ಅಂದರೆ ಈ ರೀತಿ ಅಪ್ರೂವರ್ ಆದ ನಂತರ ಮುಂದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಅವರ ವಕೀಲರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ನಟ ದರ್ಶನ್ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಇನ್ನನ್ನು ಕೆಲವೇ ಕ್ಷಣಗಳಲ್ಲಿ ಅರ್ಜಿಯ ವಿಚಾರಣೆ ಆರಂಭ ಆಗತ್ತೆ. ಎಷ್ಟು ಹಿನ್ನಡೆ ಆಗಬಹುದು ದರ್ಶನ್ಗೆ, ಏನೆಲ್ಲ ಬೆಳವಣಿಗೆ ಆಗತ್ತೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣ ಅಂತ ಬಂದಾಗ? ಹೇಮಕುಮಾರ್, ಪ್ರದೋಷ ಸಲ್ಲಿಸಿದಂತಹ ಮಾಫಿ ಸಾಕ್ಷಿ ಅರ್ಜಿಗೆ ಒಪ್ಪಿಗೆ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಇಡೀ ಕೇಸ್ನ ದಿಕ್ಕೆ ಈಗ ಬದಲಾಗಿ ಹೋಗುತ್ತೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಂತಹ ಕ್ರೌರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯಕ್ಷ ಸಾಕ್ಷಿಗಳು ಯಾರೂ ಇರಲಿಲ್ಲ. ಆದರೆ ಈಗ ಸಿಕ್ಕಿರುವಂತಹ ಪ್ರದೋಷ್ ಏನಿದ್ದಾನೆ ಈತ ಈ ಪ್ರಕರಣದ ಪ್ರಮುಖ ಕೊಂಡಿ. ಈ ಪ್ರಕರಣ ಆದಂತಹ 3 ಕಡೆಯಲ್ಲಿ ಕೂಡ ಈ ಪ್ರದೋಷ್ ಇದ್ದ. ಒಂದು ಈ ಪ್ರದೋಷ್ ಇದ್ದಂಥದ್ದು ಸ್ಟೋನಿ ಬ್ರೋಕ್ಸ್ನ ಪಬ್ನಲ್ಲಿ ಪಾರ್ಟಿಯನ್ನ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಜೊತೆ ಇದ್ದ. ಆನಂತರ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡಳನ್ನ ಕರ್ಕೊಂಡು ಹೋಗುವಾಗಲೂ ಕೂಡ ಈ ಪ್ರದೋಷ್ ಇದ್ದ. ಆಮೇಲೆ ಈ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ನಡೆದಂತಹ ಹಲ್ಲೆ ಏನಿದೆ ಆ ಸಂದರ್ಭದಲ್ಲಿ ಕೂಡ ಪ್ರದೋಷ್ ಇದ್ದ. ಈತ ತನ್ನ ಅರ್ಜಿಯಲ್ಲಿ ಕೂಡ ಹೇಳಿದ್ದು, ನಾನು ಈ ಇಡೀ ಪ್ರಕರಣವನ್ನ ಪ್ರತ್ಯಕ್ಷವಾಗಿ ಕಂಡಿದ್ದೇನೆ, ನನಗೆ ನೀವು ಕ್ಷಮೆಯನ್ನ ಯಾಚಿಸಬೇಕು, ನನ್ನ ತಪ್ಪಿನ ನನಗೆ ಅರಿವಾಗಿದೆ, ಇದರಿಂದ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದ. ಇನ್ನು ಈ ದರ್ಶನ್ ರೇಣುಕಾ ಸ್ವಾಮಿಗೆ ಹಲ್ಲೆಯನ್ನ ಮಾಡ್ತಾ ಇರೋದನ್ನ ಕೂಡ ನಾನು ಕಣ್ಣಾರೆ ಕಂಡಿದ್ದೇನೆ, ಅವರನ್ನ ತಡಿಲಿಕ್ಕೆ ಪ್ರಯತ್ನ ಪಟ್ಟೆ, ನನ್ನಿಂದ ಆಗಿಲ್ಲ. ಉಳಿದಂತೆ ನಾಗರಾಜ್ ಇರ್ಬೋದು, ಆನಂತರ ಪವನ್ ಇರ್ಬೋದು, ಪವಿತ್ರ ಗೌಡ ಕೂಡ ಚಪ್ಪಲಿಯಿಂದ ಹಲ್ಲೆಯನ್ನ ಮಾಡಿದ್ದಾಳೆ, ನೈಲನ್ ಹಗ್ಗದಿಂದ ಹಲ್ಲೆಯನ್ನ ಮಾಡಲಾಗಿದೆ. ಅಲ್ಲದೆ ಈ ಪವನ್ ಏನಿದ್ದಾನೆ ರೇಣುಕಾ ಸ್ವಾಮಿ ಮೊಬೈಲ್ ಅನ್ನ ತೆಗೆದುಕೊಂಡು ಆತ ಮಾಡ್ತಾ ಇದ್ದ ಮೆಸೇಜ್ ಗಳನ್ನ ಓದ್ತಾ ಇದ್ದ. ಪ್ರತಿ ಮೆಸೇಜ್ ಅನ್ನ ಕೇಳಿ ಕೂಡ ದರ್ಶನ್ ಹಲ್ಲೆಯನ್ನ ಮಾಡಿದ್ದ ಅನ್ನುವಂಥದ್ದನ್ನ ಕೂಡ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಇನ್ನು ಈ ಮೆಸೇಜ್ ಮಾಡುವ ಈ ಮೊಬೈಲ್ ಚೆಕ್ ಮಾಡುವಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಇನ್ನೂ 3-4 ಜನರಿಗೆ ಮೆಸೇಜ್ ಮಾಡಿರೋದು ಗೊತ್ತಾಗುತ್ತೆ. ತಕ್ಷಣ ರೇಣುಕಾ ಸ್ವಾಮಿಯ ಬಟ್ಟೆಯನ್ನ ಬಿಚ್ಚಿ ಆತನ ವಿವಸ್ತ್ರಗೊಳಿಸಿ ಆತನ ಮರ್ಮಾಂಗಕ್ಕೆ ಕೂಡ ಒದೆಯುವಂತಹ ಕೆಲಸವನ್ನ ದರ್ಶನ್ ಮಾಡಿದ್ದ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾನೆ. ಅಲ್ಲದೆ ಈ ದರ್ಶನ್ ಪ್ರಮುಖವಾಗಿ ಈ ಎದೆಗೆ ಒದ್ದಿರುವಂತದ್ದು ಮತ್ತೆ ಮರ್ಮಾಂಗಕ್ಕೆ ಒದ್ದಿರುವಂತದ್ದು ಈಗ ಎರಡು ಇದರಿಂದಾಗಿ ರೇಣುಕಾ ಸ್ವಾಮಿ ಸತ್ತಿದ್ದಾನೆ ಅನ್ನುವಂಥದ್ದು ಕೂಡ DNA ವರದಿಯಲ್ಲಿ ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬಹಿರಂಗ ಆಗಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ದರ್ಶನ್ ಹಲ್ಲೆ ಮಾಡಿರುವಂತಹದ್ದು ಬಹುತೇಕವಾಗಿ ಕನ್ಫರ್ಮ್ ಆಗುವಂತ ಸಾಧ್ಯತೆಗಳು ಈ ಒಂದು ಮಾಫಿ ಸಾಕ್ಷಿಯಿಂದ ಆಗುತ್ತೆ. ಸೊ ಹೀಗಾಗಿ ಪ್ರಾಸಿಕ್ಯೂಷನ್ ಈಗಾಗಲೇ ಒಪ್ಪಿಗೆಯನ್ನ ಸೂಚಿಸಿದೆ. ಸೊ ಹೀಗಾಗಿ ಒಂದು ವೇಳೆ ಈಗ ಕೋರ್ಟ್ ಅನುಮತಿಯನ್ನ ನೀಡಿತು ಅಂತ ಹೇಳಿದ್ರೆ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸೊ ಹೀಗಾಗಿ ಎಲ್ಲರೂ ಕೂಡ ಟೆನ್ಷನ್ ಅಲ್ಲಿದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ ಏನಾಗುತ್ತೆ ಅನ್ನುವಂಥದ್ದನ್ನ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಕೂಡ ಬರುತ್ತೆ. ಎಲ್ಲರೂ ಈ ಒಂದು ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.